ಭರ್ಕರ್ ಕಾರ್ಯಕ್ರಮ. ಅವರು ಒಂದೇ ಮಾತ್ರ ಮಾಡ್ತಾರೆ, ಎಲ್ಲ ಜೋರ ಹೇಳಿ, ಒಂದೇ ಒಂದೇ. ಉದ್ಘಾಟನೆಯನ್ನ ದೀಪವನ್ನ ಬೆಳಗಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ಗಣ್ಯರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಹಂತ, ಕಾರ್ಯಕ್ರಮದಕ್ಕೆ ಆಗಮಿಸಿರುವಂತಹ ಗಣ್ಯರನ್ನ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳನ್ನ ಸ್ವಾಗತಿಸ್ತಾ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಸುಮನ ಸುಂದರ ಮನಸ್ಸಿನ ನಾಗರಿಕರ ಫೌಂಡೇಶನ್ನ ಅಧ್ಯಕ್ಷರು ಆದಂತಹ ಸುಮನಾ ಮಂಜುನಾಥ್ ಅವರನ್ನ ನಾನು ವಿನಂತಿಸ್ತೇನೆ. ಹೇಳಿ ಕಾಲ್ ಮಾಡಿ ಈಗಲೂ ಕೂಡ ಹೇಳ್ತಾರೆ. ಮೊದಲನೇದಾಗಿ ತಮ್ಮ ಒಂದು ತಾಳ್ಮೆಗೆ, ತಮ್ಮ ಪ್ರೀತಿಗೆ, ತಮ್ಮ ಸಹಕಾರಕ್ಕೆ ನಾನು ಸುಮನ ಫೌಂಡೇಶನ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ, ಬಂಧುಗಳ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾದದ್ದು, ಅರ್ಥಪೂರ್ಣವಾದದ್ದು. ಜೊತೆಗೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಎಲ್ಲರಿಗೂ ಸಹ ಬೇಕಾಗಿರುವಂತಹ ಒಂದು ಕಾರ್ಯಕ್ರಮ. ಕಾರಣ, ತನ್ನ ಜೀವನವನ್ನೇ, ತನ್ನ ಸರ್ವಸ್ವವನ್ನೇ ಈ ದೇಶಕ್ಕೋಸ್ಕರ ಸಮರ್ಪಿಸಿದಂತಹ ದೇಶ ಪ್ರೇಮಿ, ಬ್ರಿಟಿಷರ ಒಂದು ವಿರುದ್ಧದ ಹೋರಾಟಕ್ಕಾಗಿ ಎರಡೆರಡು ಬಾರಿ ಜೀವಾವಧಿ ಶಿಕ್ಷೆಯನ್ನ ಪಡೆದಂತಹ ಒಬ್ಬ ಪ್ರಪಂಚದ ಏಕೈಕ ದೇಶಭಕ್ತ. ಅಂತ ಒಬ್ಬ ದೇಶಭಕ್ತನ ವಿರುದ್ಧ ಷಡ್ಯಂತ್ರಗಳು, ನಿಂದನೆಗಳು, ಅಂತ ಒಬ್ಬ ದೇಶ ಪ್ರೇಮಿಗೆ ಅಪಮಾನ ಮಾಡಿದಾಗ ನಾವು ಸಹಿಸ್ಬೇಕಾ? ಇಷ್ಟು ವರ್ಷಗಳು ಕೂಡ ನಾವು ಸಹಿಸ್ಕೊಂಡೇ ಬಂದ್ವಿ. ಓಕೆ, ಅವ್ರು ಹಾಗೆ ಮಾತಾಡ್ತಾರೆ. ಒಂದು ವರ್ಗ ಬರೀ ಈ ಒಂದು ರಾಷ್ಟ್ರ ಪ್ರೇಮಿಗಳನ್ನ, ದೇಶ ಪ್ರೇಮಿಗಳನ್ನ ನಿಲ್ಲಿಸೋದ್ರಲ್ಲೇ ನಿರತರವಾಗಿದ್ದಾರೆ ಸತತವಾಗಿ. ನಮ್ಮ ಸಹೋದರ ಆಗ್ಲೇ ಮೆನ್ಷನ್ ಮಾಡಲು, ಬಟ್ ನಾನು ಒಬ್ಬರ ಹೆಸರನ್ನ ಮೆನ್ಷನ್ ಮಾಡಕ್ ಹೋಗಲ್ಲ. ಒಂದು ವರ್ಗ ಸಮಾಜದಲ್ಲಿ ಯಾವಾಗ್ಲೂ ಕೂಡ ಒಂದು ಒಳ್ಳೆಯ ಕೆಲಸವನ್ನ ಮಾಡುವಂತಹ, ದೇಶಕ್ಕಾಗಿ ಸೇವೆ ಸಲ್ಲಿಸುವಂತಹ ಮಹಾನ್ ವ್ಯಕ್ತಿಗಳನ್ನ ನಿಂದಿಸುವಂತಹ ಕಾರ್ಯದಲ್ಲೇ 24/7 ನಿರತರಾಗಿರ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಹೆಬ್ಬಾಳದ ಮಾಜಿ ಶಾಸಕರು, ಪ್ರಸ್ತುತ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರುವಂತಹ ಡಾಕ್ಟರ್ YA ನಾರಾಯಣ ಸ್ವಾಮಿ ಸರ್ ಅವರು ಬಂದಿದ್ದಾರೆ. ಅವರು ಕೂಡ ಜೋರದ ಚಪ್ಪಾಳಿಯೊಂದಿಗೆ ಸುಮನ ಫೌಂಡೇಶನ್ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೀತಿಯ, ಶ್ರದ್ಧೆಯ ಗುರು ಹಿರಿಯರಿಗೆ, ಮಾತಾ ಭಗಿನಿಯರಿಗೆ, ಯುವ ಜನಾಂಗದವರಿಗೆ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ, ಕಾರ್ಯಕ್ರಮ ನಡಿಬೇಕಾದ್ರೆ ನೂರಾರು ರೀತಿಯ ಒಂದು ಸಹಾಯಗಳು ಎಲ್ಲ ಕಡೆಯಿಂದ ಬೇಕಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಸಹಕಾರವನ್ನ ನೀಡಿದಂತಹ ಪ್ರತಿಯೊಬ್ಬರಿಗೂ ಹೆಸರೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ಹೆಬ್ಬಾಳದ ಪ್ರೀತಿಯ ಜನತೆಗೆ ಮತ್ತು ಸುಮನ ಫೌಂಡೇಶನ್ ಎಲ್ಲ ಸದಸ್ಯರಿಗೆ, ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ವ್ಯವಸ್ಥೆಯ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯವರೆಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ನನ್ನ ಒಂದು ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್, ಜೈ ಭಾರತ್ ಮಾತಾ. ಪ್ರಾಸ್ತಾವಿಕ ನುಡಿಗಳನ್ನು ಆಡಿ ಗಣ್ಯರನ್ನ ಸ್ವಾಗತ ಮಾಡಿದಂತಹ ಸುನೀತಾ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಹಾಗೆ ಸುಮನ ಫೌಂಡೇಶನ್ನ ಸಂಸ್ಥಾಪಕರು, ಅಧ್ಯಕ್ಷರಾದಂತಹ ಸುನೀತಾ ಮಂಜುನಾಥ್ ಅವರು ಕೂಡ ನಾನು ಈ ಸಮಯದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಸಾವರ್ಕರ್ ಅವರ ಪುಸ್ತಕಗಳು, ಅವರ ವಿಚಾರಧಾರೆಗಳನ್ನು ದೀರ್ಘವಾಗಿ ಅಧ್ಯಯನ ಮಾಡಿ ಅವರ ಮೊಮ್ಮಗ ಸಾತ್ಯಕಿ ಸಾವರ್ಕರ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. परम पवित्र भगवा ध्वज, प्राण प्रिय तिरंगा ध्वज और ऐसे सभी क्रांतिकारी जिन्होंने इन दोनों ध्वज तथा भारत की जो आइडेंटिटी है, जो पहचान है, उसकी रक्षा करने में अपने प्राण न्योछावर कर दिए, ऐसे सभी क्रांतिकारियों को सादर नमन करते हुए भाषण का प्रारंभ करता हूं। आज हम भारत के स्वातंत्र्य का अमृत महोत्सव मना रहे हैं और ये स्वातंत्र्य, ये आजादी
हमें मिली नहीं है, बल्कि अनेक क्रांतिकारियों के रक्त सिंचन से ये हमने ब्रिटिशों से छीन ली है। हमने लड़के ये स्वातंत्र्य ले लिया है। उन सभी क्रांतिकारियों के मुकुटमणि कहलाने वाले स्वातंत्र्यवीर विनायक दामोदर सावरकर केवल 15 साल की आयु में अपने घर के देवी मां के सामने उन्होंने शपथ ली। वो शपथ ऐसी थी, इस देश का स्वातंत्र्य प्राप्त करने के हेतु ऐसी सशस्त्र क्रांति खड़ी करूंगा और इस ब्रिटिशों की दमनकारी नीति के विरुद्ध ऐसा रण खड़ा करूंगा कि शत्रु को मारते मारते मैं मिट जाऊं तो भी बेहतर। हम अपने अंतिम समय तक सावरकर जी ने अपनी प्रतिज्ञा को पूरी तरह से निभाया। केवल 15 साल की आयु में सावरकर जी ने एक संगठन खड़ा किया जिसका नाम था मित्र मेला। और इस मित्र मेला का कार्य क्या था? जहां लोग इकट्ठा होते हैं, जहां लोगों का सम्मेलन होता है, ऐसी जगहों पे जाना और स्वातंत्र्य प्राप्ति के लिए लोगों में जागृति करना। मराठी में एक लोक कला है जिसका नाम है पोवाड़ा। सावरकर जी के साथ उनके सहकारी थे जिनका नाम था आबा दरेकर, जिनको स्वातंत्र्य कवि गोविंद नाम से पहचाना जाता है। उन्होंने अत्यंत स्फूर्तिप्रद कविताएं लिखी, अत्यंत स्फूर्तिप्रद पोवाड़े लिखे। सावरकर जी ने स्वयं बहुत अच्छी तरीके से निबंध लिखे, एसेज लिखे। और गणेश उत्सव हो, नवरात्रि उत्सव हो, कोई भी उत्सव हो, जहां लोग इकट्ठा होते हैं वहां ये मित्र मेला के लोग जाते थे और देशवासियों में ब्रिटिशों के विरुद्ध खड़ा होने का आह्वान करते थे। सावरकर बाद में चले गए लंदन। वहां वो ठहरे थे भारत भवन यानी इंडिया हाउस। वो श्यामजी कृष्ण वर्मा जी ने एस्टेब्लिश किया था वहां पे इंडिया हाउस। और वहां उन्होंने अपने संगठन का रूप विस्तारित किया। उस संगठन का नाम था अभिनव भारत। उस अभिनव भारत के माध्यम से सावरकर जी ने अपने सहकारी न केवल इंग्लैंड किंतु जर्मनी, फ्रांस, रशिया या अमेरिका में भी सब जगह अपने सहकारी जोड़ दिए थे। इतना ही नहीं, ब्रिटिश पुलिस अफसरों में भी इनके हस्तक थे, सहकारी थे। जो भी ब्रिटिश अधिकारी इनके ऊपर, अभिनव भारत के लोगों के ऊपर नजर रखते थे, उनका पता ये छुपे हुए सहकारी सावरकर जी एवं उनके सहकारियों को बताते थे। ऐसा पूरा नेटवर्क सावरकर जी ने खड़ा किया था और उसका परिणाम आप जानते हैं। नासिक में कर्वे, कांधेरे और देशपांडे, इन तीनों ने मिलकर नासिक का जो कलेक्टर था उसका वध कर दिया। वहां इंग्लैंड में मदनलाल धिंगरा ने करजन वायली का वध कर दिया। अनेक युवा क्रांतिकारियों के हाथ में सावरकर जी ने शस्त्र भेज दिए और बॉम्ब मैन्युअल्स भी भेज दिए। अंततः ब्रिटिश शासन ने नासिक में, भरूर में सावरकर जी का जहां जन्म हुआ, वहां सब जगह छापेबाजी की
और अनेक अभिनव भारत तथा मित्र मेला के जो सहकारी थे उनकी अरेस्ट की और अंत में पता चला ब्रेन बिहाइंड द कंस्पिरेसी वॉज विनायक दामोदर सावरकर। ब्रिटिश सत्ता से राजद्रोह करने के आरोप में सावरकर जी को एक नहीं बल्कि 2 लाइफ इम्प्रिजनमेंट की शिक्षा हुई। 25-25 साल के 2 लाइफ इम्प्रिजनमेंट, और ये एक समय में पूरी करनी नहीं थी। पहले 25 साल की एक लाइफ इम्प्रिजनमेंट, उसके बाद दूसरी, यानी एक ही जन्म में उन्हें 2-2 लाइफ इम्प्रिजनमेंट की शिक्षा हुई थी। ये ब्रिटिश शासन का सावरकर जी के विरुद्ध का न्याय था। ಅವರು ಟಿ ಶರ್ಟ್ ಅನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಅವರು ವಿನಂತಿಸ್ತೇನೆ. ಹಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ಟಿ ಶರ್ಟ್ ಅನ್ನ ಲೋಕಾರ್ಪಣೆ ಮಾಡಿದಂತಹ ಗಣ್ಯರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬರು ಅತಿಥಿ ನಮ್ಮೊಂದಿಗಿದ್ದಾರೆ. ಯುವ ಬ್ರಿಗೇಡ್ನ ಸಂಸ್ಥಾಪಕರು, ಲಕ್ಷಾಂತರ ಜನ ನನ್ನಂತಹ ಯುವಕರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಸಾವಿರಾರು ಜನರನ್ನ ಕಟ್ಕೊಂಡು ಸತ್ಯನಾರಾಯಣ ಅಣ್ಣನವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತೀನಿ. जननी शारदा देवी रामकृष्ण जगद्गुरु पादपद्मे तयोश्वा प्रणमामि गुरुम्। रत्नाकरा धौतपदां हिमालय किरीटिनी ब्रह्मराजर्षि रत्नाट्या वंदे भारत मातरम्। ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಮಿತ್ರರು ಆಗಿರುವಂಥ ಸಾತ್ವಿಕಿ ಸಾವರ್ಕರ್ ಶ್ರದ್ಧೆಯ ನಮನಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನೆಲ್ಲ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ. 1000 ಜನ, 1,00,000 ಜನ ಅಂತ ಏನೋ ಮಿತ್ರ ಹೇಳಲಿಕ್ಕೆ ಹೊರಟಿದ್ದ. ಸಾವರ್ಕರ್ ಅನುಭವಿಸಿದ 11 ವರ್ಷದ ಕಾಲಾಪಾನಿಯ ಮುಂದೆ ನಮ್ಮ 1000 ಜನ, 1,00,000 ಜನ ಯಾವ ಲೆಕ್ಕಕ್ಕೂ ಇಲ್ಲ. ಸುಮ್ಮನೆ ನಮ್ಮನ್ನು ನಾವು ಹೋಸ್ಟ್ ಮಾಡ್ಕೊಳ್ಬೋದಷ್ಟೇ. ಸಾವರ್ಕರ್ ಜೀವನವನ್ನು ಯಾರಾದರೂ ಓದಿ ನೋಡ್ತಾರಲ್ಲ, ಈ 11 ವರ್ಷಗಳ ಬದುಕನ್ನು ಒಮ್ಮೆ ಇಮ್ಯಾಜಿನ್ ಮಾಡಿಕೊಂಡ್ರು ಅರ್ಥ ಜೀವ ಹರಿಯುತ್ತೆ. ಇಮ್ಯಾಜಿನೇಷನ್ಗೆ ಅನೇಕ ಸಂಗತಿಗಳನ್ನು ಸಾತ್ವಿಕಿಯವರು ಹೇಳಿದ್ದಾರೆ. ನಾನು ಎಲ್ಲ ಸಂಗತಿಗಳನ್ನು ಮುಟ್ಲಿಕ್ಕೆ ಹೋಗಲ್ಲ, ಕೆಲವು ಸಂಗತಿಗಳನ್ನು ಮಾತ್ರ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಆಮೇಲೆ ನನಗೊಂದಷ್ಟು ಜನ ಪ್ರಶ್ನೆಗಳನ್ನು ಕಳಿಸಿದ್ದಾರೆ, ಉತ್ತರಿಸಬಲ್ಲಿರ ಇದಕ್ಕೆ ಭಾರಿ ಘನಂದಾರಿ ಪ್ರಶ್ನೆಗಳು ಅನ್ನುತ್ತಾರೆ. ಕಾಂಗ್ರೆಸ್ಸಿನ ಒಬ್ಬ ನಾಯಕ ಸತೀಶ್ ಜಾರಕಿಹೊಳಿ ಇರಬೇಕು ಹೆಸರು, ಒಂದು ಪ್ರೆಸ್ ಮೀಟ್ ಕರೆದು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ಸಾವರ್ಕರ್ ಪೆಂಡಾಲ್ನಲ್ಲಿ ಸಾವರ್ಕರ್ ಫೋಟೋ ಇಡಬೇಕು ಅಂತ ಹೇಳ್ತಿದ್ದಾರೆ. ನಾವು ಬುದ್ಧ, ಬಸವ, ಅಂಬೇಡ್ಕರ್ನ ಇಡ್ತೀವಿ, ಆಸ್ ಇಫ್ ನಾವು ಅವ್ರನ್ನ ವಿರೋಧಿಸ್ತೀವಿ ಅಂತ. ಅಯ್ಯೋ ಮಂಕೆ, ಪ್ರತಿಯೊಬ್ಬ ರಾಷ್ಟ್ರ ಪುರುಷನನ್ನು ಹೃದಯದಲ್ಲಿ ಇಟ್ಕೊಂಡು ಆರಾಧಿಸುವ ಜನಕಣೆಯ ಬುದ್ಧ, ಬಸವ, ಅಂಬೇಡ್ಕರ್, ರಾಯಣ್ಣ, ಚೆನ್ನಮ್ಮ, ಪುಲಕೇಶಿ, ರಾಮಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಹೇಳು ಹೆಸರನ್ನ. ಅಷ್ಟು ಜನರನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡುವ ಜನಾಂಗಕ್ಕೆ ಸೇರಿದ ನಮಗೆ ನೀನು ರಾಷ್ಟ್ರಭಕ್ತಿಯ ಪಾಠ ಹೇಳ್ಕೊಡೋಣ. ಐ ವಿಲ್ ಚಾಲೆಂಜ್ ಯು. ಯು ನೋ ಐನ್ ಚಾಲೆಂಜ್. ಏನ್ ಚಾಲೆಂಜ್ ಗೊತ್ತೇ? ಸಾವರ್ಕರ್ ಬದುಕಿದ್ದಾಗ ಸ್ಪರ್ಶವಣಿಯಾಗಿ ಮುಟ್ಟಿದವ್ರನ್ನೆಲ್ಲ ದೇಶಭಕ್ತರನ್ನಾಗಿಸಿದ. ಮುಟ್ಟಿದವ್ರನ್ನೆಲ್ಲ, ಐ ಮೀನ್ ಇಟ್. ನನ್ನ ಸಮಯ ಇದ್ದಿದ್ರೆ ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮ್ಗೆ. ಯಾರ್ಯಾರನ್ನು ಮುಟ್ಟಿದ್ರು, ಯಾರ್ಯಾರು ಹೇಳಿದ್ರಲ್ಲ, ಆಬಾಪಾಂಗ್ಳೆ ಗೋವಿಂದ ದರೇಕರ್ ಅನ್ನುವಂತ ಒಬ್ಬ ಕವಿಯ ಬಗ್ಗೆ ಮಾತನಾಡಿದ್ರಲ್ಲ, ಹುಡುಗಿರು ಚುಡಾಯಿಸ್ಕೊಂಡು ಕವನ ಬರೀತಿದ್ದ ವ್ಯಕ್ತಿ. ಸಾವರ್ಕರ್ ಸಂಪರ್ಕಕ್ಕೆ ಬಂದ ನಂತರ ಸ್ವಾತಂತ್ರ್ಯ ಕವಿ ಗೋವಿಂದ ಅನ್ನೋ ಅಭಿಧಾನಕ್ಕೆ ಪಾತ್ರನಾದ. ಬದುಕಿದ್ದಾಗ ಮಾತ್ರ ಅಲ್ಲ, ತೀರಿಕೊಂಡ ಮೇಲೂ. ಸತೀಶ್ ಜಾರಕಿಹೊಳಿ ಯಾವುದಕ್ಕೆ ಫೇಮಸ್ ಗೊತ್ತಾ? ಉತ್ತರ ಕರ್ನಾಟಕದಲ್ಲಿ ಏಥಿಸಮ್ಗೆ ಫೇಮಸ್.
ದೇವರನ್ನ ನಂಬಲ್ಲ ನಾನು, ಈ ಹುಣ್ಣಿಮೆ ಕಥೆ ಎಲ್ಲ ಸುಳ್ಳು, ಸ್ಮಶಾನದಲ್ಲೇ ಪ್ರೋಗ್ರಾಮ್ ಮಾಡಬೇಕು, ಈ ತರದ ಚಿಂತನೆಗಳಿಗೆ ನಾನು ಅದನ್ನು ವಿರೋಧಿಸಲ್ಲ. ಆದ್ರೆ ದೇವರನ್ನ ನಂಬಲ್ಲ ಎನ್ನುವವರೆಗೂ ಸಾವರ್ಕರ್ ಯಾವ ತರದ ಮ್ಯಾಜಿಕ್ ಮಾಡಿದ್ದಾರೆ ಅಂದ್ರೆ, ಈ ಬಾರಿ ಗಣೇಶ ಪೆಂಡಾಲಿಗೆ ಬಂದು ಫೋಟೋ ಹಾಕುವ ಮಟ್ಟಿಗೆ ಮಾಡಿದ್ದಾರೆ ಅಂದ್ರೆ, ತೀರಿಕೊಂಡ ಮೇಲೂ ಸ್ಪರ್ಶಮಣಿ ಅಲ್ವೇನು, ತೀರಿಕೊಂಡ ಮೇಲೂ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅರ್ಥ ಅಲ್ವೇನೋ ಅದಕ್ಕೆ. ಇವತ್ತಿಗೂ ಸಾವರ್ಕರ್ ಜೀವಂತವಾಗಿ ಈ ಕೆಲಸ ಮಾಡ್ತಿದ್ದಾರೆ, ಇವತ್ತಿಗೂ ಈ ಕೆಲಸಗಳನ್ನು ಮಾಡ್ತಾರೆ. ಮಿತ್ರರೆ, ಸಾವರ್ಕರ್ ವ್ಯಕ್ತಿತ್ವ ಎಷ್ಟು ಅಗಾಧವಾದ್ದು, ಎಷ್ಟು ವಿಶಿಷ್ಟವಾದ್ದು ಅಂತಂದ್ರೆ, ಈ ದೇಶಕ್ಕೆ ಕೊಡುಗೆಯಾಗಿ ಏನ್ ಕೊಟ್ರು ಅಂತ ನಾನು ಒಂದಷ್ಟನ್ನಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು. ಇವತ್ತು ಯಾವುದನ್ನು ಉಳಿಸಲ್ಲ, ಇವ್ರು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟೆ ಮುಂದಕ್ಕೆ ಹೋಗೋದು. ಮೊದಲನೇದು, ಸಾವರ್ಕರ್ ಏನ್ ಕೊಟ್ಟರು ನಮಗೆ ಅಂತಂದ್ರೆ, ಸ್ವದೇಶಿ ಮೂವ್ಮೆಂಟ್ ಒಂದು ರಂಗು ತಂದು ಕೊಟ್ಟವರು ಸಾವರ್ಕರ್. 1905ರಲ್ಲಿ ಬಂಗಾಳದ ವಿಭಜನೆ ಆದಾಗ ಮುಸ್ಲಿಮರು ಮತ್ತು ಹಿಂದೂಗಳನ್ನ ಸೆಪರೇಟ್ ಮಾಡಬೇಕು ಅಂತ ನೋಡಿದಾಗ, ಅಲ್ಲಿಯವರೆಗೂ ಕಾಂಗ್ರೆಸ್ ಹೆಂಗಿತ್ತು ಗೊತ್ತಾ? ನಾನು ಈ ಕಾಂಗ್ರೆಸ್ಸಿನ ಬಗ್ಗೆ ತಮಾಷೆ ಮಾಡ್ತಿರ್ತೀನಿ, ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಅಂತ. ಇದು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ರೀ, ಕಾಂಗ್ರೆಸ್ 5 ಇಂದಿರಾ ಕಾಂಗ್ರೆಸ್ ಇದು. 1980ರ ದಶಕದಲ್ಲಿ 70ರ ದಶಕದ ಕೊನೆಯ ಭಾಗದಲ್ಲಿ ಕಾಂಗ್ರೆಸ್ ಇಂದಿರಾ ಅಂತ ನಿರ್ಮಾಣ ಆಗಿದ್ದು, ಆ ನಂತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಬದಲಾಯಿಸಿಕೊಂಡ್ರು. ಕಾಂಗ್ರೆಸ್ ಐ ಅಂತ ಕೇಳಲಿಕ್ಕೆ ಚೆನ್ನಾಗಿರಲ್ಲ ಅಂತ INC ಅಂತ ಮಾಡ್ಕೊಂಡ್ರು. ಒರಿಜಿನಲ್ ಕಾಂಗ್ರೆಸ್ ಅಲ್ಲ ಇದು, ಒರಿಜಿನಲ್ ಕಾಂಗ್ರೆಸ್ ಹೋಗಾಯ್ತು. ಆಗ್ಲಿ, ಈಗ ಒರಿಜಿನಲ್ ಕಾಂಗ್ರೆಸ್ ನೀವು ವಾದ ಮಾಡೋದಾದ್ರೆ ಯಾರಪ್ಪ ಕಟ್ಟಿದ್ದು? AO ಹ್ಯೂಮ್ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್ ಕಟ್ಟಿದ್ದು 1885 ಕಟ್ಟಿದ್. ಯಾಕೆ ಗೊತ್ತಾ? ಇಡೀ ದೇಶದಲ್ಲಿ ಎಲ್ಲೆಲ್ಲೋ ಹೋರಾಟ ನಡೀತಾ ಇದೆ, ಈ ಹೋರಾಟ ಅಲ್ಲೆಲ್ಲ ನಡೀತಾ ಯಾವತ್ತೋ ಒಂದಿನ ನೆಟ್ವರ್ಕಿಂಗ್ ಆಗ್ಬಿಟ್ರೆ 1857ರ ಸಂಗ್ರಾಮ ಮರುಕಳಿಸಬಹುದು. ಹಂಗ ಆಗಬಾರ್ದು ಅಂತಂದ್ರೆ ಎಲ್ಲದನ್ನು ನಾವೇ ಕೂಡಿಸಿ ಒಂದು ಫ್ಲಡ್ ಗೇಟ್ ಹಾಕ್ಬಿಡ್ಬೇಕು ಅಂತ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದ. ಈ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿ ಏನ್ ಮಾಡಿದ ಗೊತ್ತಾ? ಅವ್ರಿಗೆ ಎಲ್ರಿಗೂ ಹೇಳ್ದ, ನೀವು ಬರೀ ನಮ್ಗೆ ಅರ್ಜಿ ಕೊಟ್ರೆ ಸಾಕು, ಅರ್ಜಿ ಸರ್ಕಾರ ಕೊಡಿ, ಸರ್ಕಾರ ಅದನ್ನ ನೋಡುತ್ತೆ, ಮುಂದಿನ ವರ್ಷ ಅರ್ಜಿ ಏನಾಯ್ತು ಅಂತ ಇನ್ನೊಂದು ಸಭೆ ಮಾಡಿ ಅಂತ. ವರ್ಷಗಟ್ಟಲೆ ಸಭೆ ಮಾಡ್ಕೊಂಡೇ ಬಂದವರು ಕಾಂಗ್ರೆಸ್ನವರು. ಅರವಿಂದರು ಹೇಳ್ತಾರೆ, ನನ್ನ ಮಾತಲ್ಲ ಇದು, ಯೋಗಿ ಅರವಿಂದರು ಹೇಳ್ತಾರೆ, ಕಾಂಗ್ರೆಸ್ಸಿನ ಅರ್ಜಿ ಎಲ್ಲಿವರೆಗೂ ಇದೆ ಅಂತಂದ್ರೆ ಸ್ವಾತಂತ್ರ್ಯದ ಅರ್ಜಿ ಅಲ್ಲ ಅದು. ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ನೀವು ಲಂಡನ್ ನಲ್ಲಿ ನಡೆಸೋ ಬದಲು ಇಂಡಿಯಾದಲ್ಲಿ ನಡೆಸಿದ್ರೆ ಏನ್ ಚೆನ್ನಾಗಿರುತ್ತೆ, ಪ್ಲೀಸ್ ಇಷ್ಟು ಮಾಡ್ಕೊಡಿ, ಇದೇ ಇವ್ರ ಯೋಗ್ಯತೆ ಅಂತ ಅರವಿಂದ್ರ ಹೇಳೋದು. ಯೋಗಿ ಅರವಿಂದ್ರ ಮಾತು ಒಂದೇ ಮಾತನ್ನು ಬರೆಯುವಂತ ಲೇಖನದಲ್ಲಿ ಹೇಳ್ತಾರೆ ಅರವಿಂದ್ರ. ಇದು ಕಾಂಗ್ರೆಸ್ನ ಬೇಡಿಕೆ ಅಂತ. ಇದ್ರ ಆಚೆಗಿಲ್ಲದೆ ಇರೋರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 1905ರ ಕಾಲಘಟ್ಟದಲ್ಲಿ ಬಂಗಾಳದಲ್ಲಿ ವಿಭಜನೆಯಾದಾಗ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ, ಒಟ್ಟಾಕುವಂತ ಪ್ರಯತ್ನ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಹೋದಾಗ ಈ ದೇಶದ ನ್ಯಾಷನಲಿಸ್ಟ್ಗಳು ಮುಂದೆ ಬಂದು, ಅರವಿಂದ್ರ ಮತ್ತೆ ಹೇಳ್ತಾರೆ, 3 ಜನ ಇದ್ರು ಈ ದೇಶದಲ್ಲಿ. ನಮ್ಗೆ ಇಬ್ಬರೇ ಗೊತ್ತಿರೋದು ಕಾಂಗ್ರೆಸ್ನಲ್ಲಿ, ಒಂದು ಮಂದಗಾಮಿಗಳು, ಮತ್ತೊಂದು ತೀವ್ರಗಾಮಿಗಳು, ಕೆಲವರು ಉಗ್ರಗಾಮಿಗಳು ಅಂತ ಕರೀತಾರೆ, ಟೆರರಿಸ್ಟ್ಗಳು ಅಂತ ಕರೀತಾರೆ. ನಮ್ಗೆ ಗೊತ್ತಿರೋದು ಇಬ್ಬರೇ. ಆದ್ರೆ 3 ಕ್ಯಾಟಗರಿಯನ್ನು ಅರವಿಂದರು ಕೊಡ್ತಾರೆ. ಮೊದಲನೇದು 100% ಲಾಯಲಿಸ್ಟ್ಗಳು. ಇವ್ರು ಲಾಯಲಿಸ್ಟ್ಗಳು ಹೆಂಗಿರ್ತಾರೆ ಅಂತಂದ್ರೆ, ಬ್ರಿಟಿಷರು ಬಂದಿದ್ರಿಂದಾನೇ ಉದ್ಧಾರ ಆಗಿದ್ದು, ದಯವಿಟ್ಟು ಬಿಟ್ಟು ಹೋಗ್ಬೇಡಿ ನಮ್ಮನ್ನ. ಮದನ್ ಲಾಲ್ ಧಿಂಗ್ರಾ ಕರ್ಜನ್ ವಾಹಿನಿಯ ಹತ್ಯೆ ಮಾಡಿದಾಗ ಭಾರತದಲ್ಲಿ ಒಬ್ಬ ರಾಜ ಪತ್ರ ಬರೀತಾನೆ ಬ್ರಿಟಿಷರಿಗೆ. ಏನಂತ ಪತ್ರ ಬರೀತಾನೆ ಗೊತ್ತಾ? ಅವನು ಯಾವನೋ ಅಯೋಗ್ಯ ಆ ಕೆಲಸ ಮಾಡ್ದಂತ, ದಯವಿಟ್ಟು ನೀವು ನಮ್ಮನ್ನು ಬಿಟ್ಟು ಹೋಗ್ಬೇಡಿ, ನಿಮ್ಮ ಅಭಯ ಹಸ್ತ ನಮ್ಮಿಂದ ಹೋಗ್ಬಿಟ್ರೆ ಎಂಥ ಅನ್ಯಾಯ ಆಗ್ಬಿಡತ್ತೆ, ನಿಮ್ ಕೈ ಕೆಳಗೆ ಬೆಳೆದಿರೋರು ನಾವು ಅಂತ ಬರೀತಾನೆ ಒಬ್ಬ ರಾಜ. ಅವ್ರು ಹೇಳ್ತಾರೆ ಅರವಿಂದರು, ಲಾಯಲಿಸ್ಟ್ಗಳು ಇವರೆಲ್ಲ. ಎರಡನಲ್ಲಿ ಇರ್ತಾರೆ ಮಂದಗಾಮಿಗಳು, ಅರ್ಜಿ ಕೊಡೋದು, ಪ್ಲೀಸ್ ಇದೊಂದು ಮಾಡಿ. 3ನೇವರು ತೀವ್ರಗಾಮಿಗಳು ಅಂದ್ರಲ್ಲ, ಅರವಿಂದ್ರ ಅವ್ರನ್ನ ನ್ಯಾಷನಲಿಸ್ಟ್ ಅಂತ ಕರೀತಾರೆ. ನಿಜವಾದ ರಾಷ್ಟ್ರೀಯವಾದಿ, ಪ್ರಾಣ ಬೇಕಿದ್ದು ಕೊಡ್ತೀವಿ, ಆದ್ರೆ ದೇಶದ ಸ್ವಾತಂತ್ರ್ಯದ ಬಗ್ಗೆ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ ಅಂತ ಹೇಳುವಂತವ್ರು ನ್ಯಾಷನಲಿಸ್ಟ್ಗಳು ಅಂತ.